ನಿನಗಾಗಿ ಸ್ತೋತ್ರ. ಮತ್ತು ಇವತ್ತು ಏನು ಏಸಪ್ಪ ಒಂದು ವಾಕ್ಯವನ್ನು ಕೊಟ್ಟು ಅದೆಲ್ಲ ನನಗೋಸ್ಕರನೇ ಕೊಟ್ಟಿರೋದು, ಅದು ನನಗೋಸ್ಕರ ಅಳವಡಿಸ್ಕೊಳ್ಳೋದಕ್ಕೋಸ್ಕರನೇ ಏಸಪ್ಪ ಕೊಟ್ಟಿದ್ದಾರೆ. ಅದನ್ನು ನಾನು ಅಂಗೀಕರಿಸ್ತೇನೆ, ಸ್ವೀಕರಿಸ್ತೇನೆ. ಮತ್ತು ನಾನು ದೇವರ ಹತ್ರ ಕ್ಷಮಾಪಣೆ ಕೇಳ್ತೇನೆ ಮತ್ತು ಪಾಸ್ಟರ್ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ಎಲ್ಲ ಕಳೆದ ವಾರ ಅವರು ಎಚ್ಚರಿಸಬೇಕಾದ್ರೆ ನಾನು ಅದನ್ನು ಬೈಬಲ್ ಅಂತ ತಿಳ್ಕೊಂಡು ಬೈತಿದ್ರು ಅಂತ. ಆದರೆ ಅದಕ್ಕಾಗಿ ನಾನು ಎಲ್ಲ ಸಭೆ ಮುಂದೆ ನಾನು ಕ್ಷಮಾಪಣೆ. ಕನ್ನಡ ಬರುತ್ತೋ ಇಲ್ಲೋ ಅದು ನೋಡಬೇಕು. ಕನ್ನಡ ಬರುತ್ತೋ ಇಲ್ಲೋ ಅದು ಗೊತ್ತಾಗಬೇಕಲ್ಲ. ಬೈಗಳಕ್ಕೂ ಬುದ್ಧಿವಾದಕ್ಕೂ ವ್ಯತ್ಯಾಸ ಗೊತ್ತಾದ ಫಸ್ಟು. ಅದೇ ಕನ್ನಡ ಬರುತ್ತೋ ಇಲ್ಲೋ ಅದು ಫಸ್ಟ್ ತಿಳ್ಕೊಬೇಕು. ಅದನ್ನು ನಾನು ಹಂಗಂತ ತಿಳ್ಕೊಂಡೆ. ಆದರೆ ನಾನು ಅದಕ್ಕಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ, ಪಾಸ್ಟರ್ನ ಕ್ಷಮಾಪಣೆ ಕೇಳ್ತೀನಿ, ದೇವರ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಅದೇ ಅವ್ರ ಬಾಯಿಂದ ಅಥವಾ ದೇವ್ರ ವಾಕ್ಯದಿಂದ ಹೇಳುವಂಥ ಪ್ರತಿಯೊಂದು ಎಚ್ಚರಿಕೆ ಗದರಿಕೆ ನಾನು ಸ್ವೀಕರಿಸ್ತೀನಿ. ಅದನ್ನು ನಾನು ಸ್ವೀಕರಿಸಿ ನಾನು ಮಾರ್ಪಡಿಸ್ಕೊಳ್ತೀನಿ. ಬೈದರು ಅಂತ ಯಾರು ಉಪಯೋಗಿಸಂಗಿಲ್ಲ, ಆಗುತ್ತಾ? ಓಕೆ, ನಿಮ್ಮ ಮನೆಗಳಲ್ಲಿ ಹೇಳಿದ್ರು ಅಷ್ಟೇ, ಮಮ್ಮಿ ಬೈದರು ಅಪ್ಪ ಬೈದರು ಅಲ್ಲ ಹೇಳಬಾರ್ದು. ನೋಡಿ 12 ವರ್ಷದ ಕೇಸ್ ನೋಡ್ರಪ್ಪ, ಇಲ್ಲಿ ಕಳಿಸ್ಕೊಳ್ಳಿ. ಅದು ಮೇಯ್ನ್. ಸ್ವಲ್ಪ ಜೋರಾಗಿ ಹೇಳೋದು, ನೀವು ವಾಯ್ಸೇ ಇಲ್ಲ, ನೀವು ಕೇಳಿಸ್ತೇನಪ್ಪ. ಇವ್ರಿಗೆ ಕೇಳಿಸಿರುತ್ತದೆ ಈಗ, ಆಗುತ್ತಾ? ಯಾರಿಗೆ ಕೇಳಿಸ್ತು ಕೈ ಐತಿ ನೋಡಮ್ಮ. ಮತ್ತು ಇವ್ರದ್ದೆಲ್ಲ ಯಾಕೆ 3-0 5-0 4-0 ಇಲ್ಲ, ಎಷ್ಟು 0 4-0 ನಿಮ್ಮದೆಲ್ಲ ಹೋಗಿಲ್ಲ, 4 ಮೇಲೆ ಹೋಗಿಲ್ಲ. ಇದುವ್ರಿಗೆ ಯಾರಾದರೂ 1 ಲಕ್ಷ ರೂಪಾಯಿ ಮೇಲೆ ಕಾಣಿಕೆ ಕೊಟ್ಟರೆ ಕೈ ಐತಿ ನೋಡಮ್ಮ. ಒಂದಾ ದೇವ್ ಕೊಟ್ಟಿದ್ದೀವಿ. ಇನ್ಯಾರಪ್ಪ ಪಕ್ಕದವ್ರಿಗೆ ಹೇಳೋ, ಪಕ್ಕದವ್ರು ಚೂರು ನಾಚಿಕೆ ಆಗಲ್ವ ನೀವು? ಮದುವೆ ಎಷ್ಟರಲ್ಲಿ ಮಾಡ್ತೀಯ ನೀನು? ಮದುವೆ ಎಷ್ಟರಲ್ಲಿ ಮಾಡ್ತೀಯ? ಬರ್ತ್ಡೇಗೆ ಎಷ್ಟು ಖರ್ಚು ಮಾಡಿದ್ದೀವಿ ನೀನು? ಮಾಮದಿರು ಕರ್ಸೋಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ? ಹಾಂ, ಬೈಬಲ್ ಹೇಳುತ್ತೆ ಅದನ್ನು ನೀನು ಹೋಗಿ ನಿನ್ನ ಅಧಿಪತಿಗೆ ಕೊಟ್ಟು ನೋಡು ಅಂತ. ಆ ಊನಾಗಿರುತ್ತಲ್ಲ, ಹಿಂದಿನ ಕಾಲದಲ್ಲಿ ಏಸಪ್ಪ ಬರೋಕ್ಕೆ ಮೊದಲು ಯಜ್ಞಗಳು ಮಾಡೋದು. ಈಗ ಏಸಪ್ಪನ ಯಜ್ಞ ಅಲ್ವಾ, ಈಗೇನು ಕೊಡೋಂಗಿಲ್ಲ ಆಯಿತಾ, ಕುರಿ ಕೋಳಿ ಎಲ್ಲ. ಇವರು ಊನಾದವ್ರು ತಂದು ಕೊಡ್ತಾಯಿದ್ರು. ನಿತಿನ್ ಊನಾದೋ ಎಲ್ಲ ಕೊಡೋಂಗಿಲ್ಲ, ಗೊತ್ತಾದ ನಿಮಗೆ ಅಲ್ವಾ? ಪೂರ್ಣಾಂಗ ನಿಷ್ಕಳಂಕ. ದೇವರು ತನ್ನ ಸ್ವಂತ ಮಗನ್ನ ಕೊಡಲಿಲ್ವಾ? ಜೀಸಸ್ ಅಷ್ಟು ಬ್ಯೂಟಿಫುಲ್ ಯಾರಿದ್ದಾರೆ? ತನ್ನ ಮಗನ್ನೇ ಕೊಡಲಿಲ್ವಾ? ಹಂಗೇ ಶ್ರೇಷ್ಠವಾದ ದೇವರಿಗೆ ಕೊಡಬೇಕು ಅಂತೇಳಿ ಹಲ್ಲೆಲೂಯಾ. ಕೊಡೋ ವಿಚಾರದಲ್ಲಿ ಅದನ್ನು ಸರಿಯಾಗಿ ನಿರ್ಧಾರ ಮಾಡಿ. ಆದರೂ ನೀವು ಕೆಲವೆಲ್ಲ ದಶಮ ಭಾಗ ನಿಮ್ಮದು 1200 ರೂಪಾಯಿ ಇರ್ಬೋದು, 2000 ಕೊಡ್ತಾ ಇದ್ದೀರಾ, ದೇವರಿಗೆ ಸ್ತೋತ್ರ. ಅವನವನ್ನ ಇದ್ರ ಪ್ರಕಾರನೇ ಕೊಡ್ತಾರೆ, ಅವನು ಯೋಚನೆ ಮಾಡಿದ ಪ್ರಕಾರನೇ ಕೊಡ್ತಾರೆ. ಅವನು FD ಇಟ್ಕೊಂಡಿರ್ತಾನೆ, ಆದರೂ ತೆಗೆಯಲ್ಲ. ಅವನು ಯೋಚನೆ ಮಾಡಿದಷ್ಟೇ ಕೊಡೋದು. ಮಾರ್ವಾಡಿಯವನು ಅವನು ಯೋಚನೆ ಮಾಡಿದಷ್ಟೇ ಕೊಡೋದು. ಹಾಂ, ಅದು ಆಲ್ಮೋಸ್ಟ್ ಬಿದ್ದೋಗೋಕ್ಕಿತ್ತು. ಇವ್ರ ವಿರುದ್ಧವಾಗಿ ಹೋಗ್ಬಿಡ್ತಿತ್ತದು. ಹೋಗಿದರೆ ಇವರು ಇನ್ನೂ ಕಾಸು ಇವರೇ ಕೊಡಬೇಕಾಗಿ ಬಂದುಬಿಟ್ಟಿತ್ತು. ಅದು ಬೇರೆ ಕೇಳಿ ಆಗುತ್ತಾ? ನೋಡಿ, ಇವಾಗ ದೊಡ್ಡ ಮಿರಕಲ್ ಅದು ಅಲ್ವಾ? ಇಲ್ಲ ನೀವು ಕೊಡಬೇಕಾಗಿ ಬರೋದು. ಆಮೇಲೆ ಮನೆ ವಿಷಯದಲ್ಲಿ ತುಂಬ ಮಾಟ ಮಂತ್ರ ಮಾಡ್ತಾಯಿದ್ರು. ದೇವರು ಸೇವಕರ ಮುಖಾಂತರ ದೇವರು ತುಂಬ ನಾನು ಉಳಿಯೋ ಪರಿಸ್ಥಿತಿನೇ ಇರಲಿಲ್ಲ. ದೇವರು ಉಳಿಸ್ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ. ಮತ್ತು ನಮಗಿಂತ ಹೆಚ್ಚಾಗಿ ಅಣ್ಣನ ಶೋಭಕ ಪ್ರಾರ್ಥನೆ ಮಾಡಿದ್ದಾರೆ. ದೇವರಿಗೆ ಮಾತ್ರ ಆಮೇಲೆ ಇನ್ಯಾರು ಸಾಕ್ಷಿ ಹೇಳೋರು? ಹೇಳಿ. ಹುಷಾರಿರಲಿಲ್ಲ, ಅಕ್ಕ ಪ್ರೇರ್ ಮಾಡಿಸಿದ್ದೆ, ದೇವ್ರು ಗುಣಪಡಿಸಿದ್ರು. 100 ರೂಪಾಯಿ ಕಾಣಿಕೆ ಕೊಟ್ಟು ಅವ್ನಿಗೆ ಕಳಿಸಿದ್ದೆ ದೇವ್ರಿಗೆ ಸ್ತೋತ್ರ. ಆ ಹುಡುಗ ಎಕ್ಸಾಮ್ ಇತ್ತಂತೆ ಮೊನ್ನೆ, ಓದ್ ಕೇಳೋಕ್ಕಾಗಲಿಲ್ವಂತೆ. ಅದಕ್ಕೆ ದೊಡ್ಡಮ್ಮ ಪ್ರೇರ್ ಮಾಡಿ ದೊಡ್ಡಮ್ಮ ಅಂತ ಹೋಗಿ ಮಾಡ್ತೀನಿ ನೀನೇ ಏಸಪ್ಪನ ಪ್ರೇರ್ ಮಾಡ್ಕೊಂತ ಅದು ಬರ್ಕೊಳಗೆ ಎಲ್ಲವ 12 ಮ್ಯಾಲೆ ಬಂದರೂ ಮಾತ್ರ ನೀವು ಇದು ಮಾಡ್ತೀವಿ ಅಂತ ಹೇಳಿ ಇದು ಬೈಬಲ್ ಕೊಟ್ಟಿದ್ಯಲ್ಲ, ಅದು ಇಟ್ಕೊಂಡಿದ್ದೆ ಇದಕ್ಕೆ ಬ್ಯಾಗಿಗೆ. ಅದು ಸ್ತೋತ್ರ ಏಸಪ್ಪ ಸ್ತೋತ್ರ ಅಂದ್ಕೊಂಡು ಮಾಡಿದ್ದೆ. 15ಕ್ಕೆ 14 ಬಂದು. ಹಲ್ಲೆಲೂಯಾ. ಓ ನೋಡಪ್ಪ, ಇಲ್ಲೊಬ್ರು ಹತ್ರ ಬಂದಿರ 15ಕ್ಕೆ 14. ಹಲ್ಲೆಲೂಯಾ. ನೀವು ಸ್ತೋತ್ರ ಹೇಳಿದ್ರೆ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬರುತ್ತೆ, ಆಯಿತಾ? ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ಮನಸ್ಸಲ್ಲಿ ಸ್ಯಾಮು ಅಷ್ಟು ಮಾರ್ಕ್ಸಿಗೆ ನಾನೇ ನಂಬಿರಲ್ಲ. ಕೇಳಿ ಅದಕ್ಕೆ ನಿಮಗೆ ಅದನ್ನು ಹಾಕಿರೋದು ನಾನು. ಅವನು 80, 75 ಅಷ್ಟರಲ್ಲಿ ಇದ್ದಿದ್ದು ಅವನು. ಇವಾಗೆಲ್ಲ ಪಾಸ್ ಮಾರ್ಕ್ ಲೆಕ್ಕ, ಅವೆಲ್ಲ 70, 80 ಪಾಸ್ ಮಾರ್ಕ್ ತಾನೆ. ಇವಾಗ ನಿಮಗೆ ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇರೋದು ನಾನು ನಿಮಗೆ, ಆಗುತ್ತೆ? ಆಮೇಲೆ ಈಗಲೂ ನನಗೆ ಆಶ್ಚರ್ಯ, ಅವನು ಮಲ್ಕೊಂಡೇ ಓದೋದು. ಈಗಲೂ ಸೊಳ್ಳೆ ಪರದೊಳಗೆ ಮಲ್ಕೊಂಡೇ ಓದೋ, ಅಲ್ಲೇ ಬುಕ್ಕಿಟ್ಟು ಅಲ್ಲೇ ಮಲಗಿರ್ತಾನೆ. ನಾನು ಹೇಳೋದಕ್ಕೋಸ್ಕರ ಏನು ಮಾಡ್ತಾನೆ, ಓದಿರೋದನ್ನು ಬರೀತಾನೆ ಅಷ್ಟೇ. ನಾನು ಹೇಳೋದಕ್ಕೆ ನನಗೆ ಎದುರ್ಕೊಂಡು ಅಷ್ಟೇ. ಅದು ಬರೆದ್ಬಿಟ್ಟು ಹೇಳೋದು, ನೀನು ಓದಿರೋದಕ್ಕೆ ಬರೆದು ಮಲ್ಕೋಬೇಕಾಗುತ್ತಾ? ಅವನು ಎಷ್ಟು ಟೇಬಲ್ ಇದೆ ಮೇಲ್ಗಡೆ? 5 ಟೇಬಲ್ ಇದೆಯಾ? ಅಲ್ಲೋಗಿ ಹಾಸಿಗೆ ಮೇಲೆ ಬರೀತಾ ಇರ್ತಾನೆ. ಇನ್ಯಾರು ಸಾಕ್ಷಿ ಹೇಳೋರು? ಓ ನಮ್ಮ ಇವ್ರದ್ದು ಸಾರ್ಥಕ್ದು
ಸಾರ್ಥಕ್ ನೋಡ್ರಿ ಅವ್ರ ಮೊಮ್ಮಗ ಹೆಸರು ಸಾರ್ಥಕ್ ಹೆಸರಿಗೋಸ್ಕರ ಪ್ರೇಯರ್ ಮಾಡಿರಿ ನೋಡಿ. ಅಲ್ಲ ಅದ್ವಿತ್ TH ಹಾಂ ಅದ್ವಿತ್ ಅಲ್ಲೊಂದು ಹೆಸರು ನೋಡ್ಕೊಳ್ಳಿ. ಎಲ್ಲರೂ ಯಾರ್ಯಾರ ಹೆಸರಿಗೆ ಪ್ರೇಯರ್ ಮಾಡೋರು ಕೈ ಎತ್ತಿ. ಎಲ್ಲರ ಹೆಸರಿಗೆ ಪ್ರೇಯರ್ ಮಾಡಬೇಕು. ನೀವೆಲ್ಲ ಮಕ್ಕಳು ಪ್ರೇಯರ್ ಮಾಡಬೇಕು. ಎಲ್ಲರ ಹೆಸರುಗಳಿಗೆ ಆಗುತ್ತಾ? ಅದರಂಥ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ. ಆಮೇಲೆ ಇದು ಪ್ರವಾಸಗಳಲ್ಲಿ 20-23 ಗೆಸ್ಟ್ ಮಾಡಿದಾರೆ ಏನಾದ್ರು ಬಂತು ದೇವ್ರು ನಮ್ಗೆ ಹಾಲೆಲೂಯಾ, ತುಂಬ ಅದ್ಭುತ ಅದು. ನೈಟ್ ಮಲಗ್ಬೇಕಾದ್ರೆ ಅವ್ನಿಗೆ ಇದು ಎಣ್ಣೆ ಹಚ್ಬಿಟ್ಟು ತಲೆ ಮೇಲೆ ಕೈ ಬಿಟ್ಟೆ ಪ್ರೇಯರ್ ಮಾಡ್ತಿದ್ವು. ದೇವ್ರೆ ನಿನ್ ಮಗಪ್ಪ ಅವ್ನು ನೀನೇ ಜ್ಞಾನ ಕೊಡಬೇಕು ಅಂತ ಚೆಲ್ಬಾರ್ದು, ಕ್ಲೀನಾಗಿ ಕೊಡು ಫೈ. ಮಾಡ್ಕೋಬೇಕಾರೆ ಏಸಪ್ಪ ಇದು ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಜ್ಞಾನ ಕೊಡಪ್ಪ ಅಂತ ಅವನು ಪ್ರೇಯರ್ ಮಾಡ್ಕೋಬೇಕಾದ್ರೆ ಮಾತಾಡೋನು. ಓ ನಮ್ಮ ಸ್ತೋತ್ರ ಅವನು ಕೇಳೋದು. ಓ ನೋಡಪ್ಪ, ಇಲ್ಲಿ ಸಾರ್ಥಕ್ ಪ್ರೇಯರ್ ಮಾಡ್ತಾ ಇದ್ದಾನೆ. ಸಾರ್ಥಕ ಆಯಿತು. ಹಾಲೆಲೂಯಾ. ನಮ್ಮ ಸ್ತೋತ್ರ ಆಗಲಿ. ಈಗ ಅದೇ ಕೊಡು, ಮನೆಗೆ ತಗೊಂಡೋಗು. ಕೂತ್ಕೊಂಡೆಲ್ಲ ಕೇಳ್ತಾನೆ ಅಂತ ಇದು ಬಂತು. ದೇವ್ರ ನಮ್ಮ ಸ್ತೋತ್ರ ಆಗಲಿ. ಸ್ತೋತ್ರ, ಆಮೇನ್. ಇನ್ಯಾರು ಸಾಕ್ಷಿ ಹೇಳೋರು? ಯೇಸು ಕ್ರಿಸ್ತನ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ನಾವು ಜೋಳ ಹಾಕ್ಬೇಕಾದ್ರೆ ಪಾಸ್ಟರ್ ಹತ್ರ ತೊಗೊಂಡು ಬಂದು ಪ್ರೇಯರ್ ಮಾಡಿಸ್ಕೊಂಡು ತಗೊಂಡೋಗಿದ್ದು. ಮತ್ತು ಅಮ್ಮ ಯಾವಾಗಲೂ ಹೇಳೋರು ಮಳೆ ಬರ್ತಾ ಇಲ್ಲ, ಮತ್ತು ಅದೇನೋ ರೋಗ ಆಗಿದೆ, ಅದಕ್ಕೆ ಇದು ಮಾಡಬೇಕು, ಅದು ಮಾಡಬೇಕು, ನೀರು ಒಡಿಸ್ಬೇಕು ಅಂತ. ನಾನು ಪಾಸ್ಟರ್ ಪ್ರೇಯರ್ ಮಾಡಿಸಿದ್ದೀನಿ. ಅವರು ಆದಿಕಾಂಡ 26:12 ವಾಕ್ಯ ಹೇಳಿ ಪ್ರೇಯರ್ ಮಾಡಿದರು ಪಾಸ್ಟ್ರು. ಈ ಸಾಕನ್ನು ಬೀಜ ಬಿತ್ತಿದಾಗ ಯಾವ ರೀತಿ 100ರಷ್ಟು ಪ್ರತಿಫಲ ಕೊಯ್ದ್ರು ಅದೇ ರೀತಿಯಲ್ಲಿ ದೇವರು ಅಭಿವೃದ್ಧಿ ಮಾಡ್ತಾರಂತ. ಅದೇ ರೀತಿಲಿ ಈಗ ಊರಿನ ಜನ ಎಲ್ಲ ಹೇಳ್ತಿದಾರಂತೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೇವರು ಅಂಥ ಬೆಳೆನ ದೇವರು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಮತ್ತು ನಾನು ಭಾನುವಾರದಿಂದ ದೇವರು ಒಂದು ಹೊಸ ಹಾಡು ನನ್ನ ಬಾಯಲ್ಲಿ ಕೊಡ್ತಾಯಿದ್ರು. ಅದು 2ನೇ ತಾರೀಕು ನಾನು ನೈಟ್ ಡ್ಯೂಟಿ ಇರೋದ್ರಿಂದ ಅದನ್ನು ಬರೆಯುವಂಥ ಜ್ಞಾನನ ದೇವರು ನನ್ನ ಮೂಲಕ ಬರ್ಸಿದ್ರು. ದೇವರಿಗೆ ಸ್ತೋತ್ರ ಹೇಳ್ತೀನಿ. ಮತ್ತು ಪಾಸ್ಟ್ರು ಯಾವಾಗಲೂ ನಾನು ಆನ್ಲೈನ್ ಪ್ರೇಯರಲ್ಲಿ ಯಾವಾಗಲೂ ಹಾಡು ಹೇಳೋಕ್ಕೆ ಹೇಳಲ್ಲ. ಅದು ಮಾರನೇ ಬೆಳಗ್ಗೆ ನಾನು 3ನೇ ತಾರೀಕು ಬಂದು ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವತ್ತೇ ಸಂಜೆ ನಾನು ಮಲಗಿದ್ದೀನಿ, ಮಂಗಳೂರು ಹಾಡು ಹೇಳ್ತಾರೆ ಅಂತ ಹೇಳಿದ್ರು. ನಾನು ತುಂಬ ಸಂತೋಷ ಆಯಿತು. ದೇವರು ಮೂಲಕ ತಿಳಿಸಿದ್ರು. ನೋಡಿ, ಹಾಡು ಬರೆಯೋದು ಹೇಳೋದು ಅವೆಲ್ಲ ಸಾಮಾನ್ಯ ವಿಚಾರ ಅಲ್ಲ. ನೀನು ಒಂದು ಲೈನ್ ಬರ್ಕೊಬರಪ್ಪ ನೋಡೋಣ. ಯಾರದು? ಯಶೋದ, ಇಬ್ಬರು ಒಂದು ಲೈನ್ ಬರ್ಕೊಬರಿ ನೋಡೋಣ. ಮಾತಾಡ್ತೀಯ ನೀನು? ಹಾಂ ನೋಡಪ್ಪ, ಜೋಳದ ಬಂತು ನೋಡಿ. ಮುಖ ನೋಡ್ರಪ್ಪ, ಮುಖದಲ್ಲಿ ಕಳೆ ನೋಡ್ರಿ. ಇಲ್ಲಿ ಜಮೀನು ಬಂದಿದ್ದು. ಇನ್ನೊಂದು ಹೇಳ್ದು, ನೀವು ಜಗ್ಲಿನ ಮೇಲೆ ಕೂತಿರ್ತಾರೆ ಮನೆ ಮುಂದೆ. ಕೇಳಿ ಇಲ್ಲಿ ಕೇಳಿ ಇವ್ರ ಮನೆ ಮುಂದೆ ಅಜ್ಜಲಿ ಒಂದು ಜಗ್ಲಿ ಇದೆ. ಆ ಜಯಮ್ಮ ಇವರು ನಮ್ಮ ಸ್ವಾಮಿಯವರು, ಅದ್ರ ಎದುರುಗಡೆ ಜಯಮ್ಮ ಇವರೆಲ್ಲ ಕ್ಲಾಸ್ಮೇಟ್ಗಳಿರಲ್ಲ. ಏನು ನಾವು ತಗೊಂಡೋಗಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಓಟ ಅವರು ಒಂದು ಕಡೆ ಓಟ. ಆನಂದ ನೋಡ್ಬೇಕು ಆ ಮೂರ್ತಿಗಳು. ಇಲ್ಲಂಗೆ ಕೂರೋದು ಅಷ್ಟೇ ಇಲ್ಲಿ. ಹಾಂ ಹೇಳಿ. ದೇವರೇ ಕೊಡ್ಸಿದ್ ನನಗೆ ಜಮೀನೆಲ್ಲ ಸಪ್ನೆಯ ಈ ಸರಿ ಬೇಡ ಹಾಕಿ ಚೆನ್ನಾಗಿ ಬಂತು. ಆಮೇಲೆ 2 ತಿಂಗಳ ಗೊಬ್ಬರವ ನಿನಗೆ ರಜೆ ಕೊಡಲಿಲ್ಲ ಅಂತವ ಬೇರೆಯವರಿಗೆ ಶಾಂತಿ ಗ್ರಾಮದವ್ರು ಬಂದು 2 ಜನ ಗೊಬ್ಬರ ಇಟ್ಟಾಗ ಬಿಟ್ಟಿದ್ರು. ಅವ್ರೇನು ಮಾಡಿದ್ರು, ಅರ್ಧ ಇಟ್ಟಿದ್ರು, ಇನ್ನು 2 ಕಿಲೋ ಮಾತಾಡಬಾರ್ದು, ಸಾಕ್ಷಿ ಕೇಳಿಸ್ಕೋಬೇಕು. ಕಿಲೋ ತಗೊಂಡೋಗಿ ಅವ್ರಿಗೆ ಇದ್ದೊಳಗೆ ಸುಲ್ಬಿಟ್ಟು ಮೈ ಮುಚ್ಚಿ ಬಂದಿದ್ರು. ಆಮೇಲೆ ಹಿಂಗೆ ಮಾಡಿದ್ರಲ್ಲ ಅಂತವ ಇದು ಮಾಡೋಕ್ಕೆ ದುಡ್ಡ ವಾಪಸ್ ಕೊಟ್ಟರು ನನಗೆ. ದೇವ್ರಿಗೆ ಸ್ತೋತ್ರ. ಆಮೇಲೆ ಜೋಳ ಇನ್ನು ಬಂತಾರೆ ಚೆನ್ನಾಗಿ ಬಂದಿತ್ತು ಜೋಳ ಇದಾವ. ಈಗ ತೆಗಿ ಇನ್ನು ಮುರಿಯೋಕ್ಕೆಲ್ಲ ಆರ್ಥಿಕರು ಅಂತವ. ಆ ಕರ್ಕಟ್ ಪ್ರೇಯರ್ ಮಾಡಿಸಿದ ಅಕ್ಕ ಹಂಗಾರ ಯಾರೆಲ್ಲ ಜೋಳ ತಗೊಂಡೋಗಿ ಅಂತವ. ದೇವರು ಅದ್ಭುತವಾಗಿ ಬಂದು ಎಣ್ಣೆ ಕಟ್ಟೋದು. ಚೆನ್ನ ತಂದೆ 25,000 ರೂಪಾಯಿ ಆಯ್ತಂತೆ. ಏನದು ಜೋಳ ಹಂಗಾರ ದಾರಿ ನಿಮ್ದು ಆಗಲೇ ಆಯ್ತಾ? ಕೊಟ್ಬಿಟ್ರಾ? ಹಾಂ, ಅಷ್ಟನ್ನ ದುಡ್ಡಾಗಿರೋದು. ಹಾಂ, ನಮಗೆ 25,000 ಕೊಡಬೇಕಾದ್ರೆ ಅಷ್ಟೇನಾ ಅದು ಹಾಕಿದ್ದು? ಅಷ್ಟೇ ಅಲ್ಲ, ಬೆಲೆ ಇತ್ತ? ಜಾಸ್ತಿ ಬಂದಿದೆಯಾ? ಬಂದಿದ್ದಾ? ಹಾಲೆಲೂಯಾ, ವೆರಿ ಗುಡ್. ಆಮೇಲೆ ನೋಡಿ, ಸಾಕ್ಷಿ ನಾನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅಂದರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾವ್ರೆ. ಯಾಕಂದರೆ ಕಡಿಮೆ ಇದೆ, 30 ಕುಂಟೆದಾ? ಅಷ್ಟೇನಾ ಬರೋದು? ಅಷ್ಟೇನಾ? ಸ್ವಲ್ಪ ಬಿಟ್ಟಿದ್ದಾರೆ ಅಲ್ಲಿ. ಇದು ಇರಬೇಕು, ತೆಂಗಿನ ಸಸಿ ಇದಾವೆ ಅದ್ರೊಳಗೆ. ಒಂದು 7 ತೆಂಗಿನ ಗಿಡ ಇದೆ. ಆಯ್ತು, ಇನ್ಯಾರು ಸಾಕ್ಷಿ ಹೇಳೋರು? ನೋಡಿ, ತೆಂಗಿನ ಗಿಡ ಬಂದಿದೆ ಅವ್ರಿಗೆ 7, 9 ತೆಂಗಿನ ಗಿಡ. ಆಮೇಲೆ ಏನಾಗಿದೆ ಕೇಳಿಯ, ಆ ಕಾಯೆಲ್ಲ ನಮಗೆ ಒಂದು ತಗೊಳ್ಳೋದು ಅಂಥವ್ರೆ ಬೇಕು ನಮಗೆ. ಒಂದು ಕಾಯಿನೂ ತಗೊಳ್ಳಲ್ಲ. ಆಯಿತಾ? ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡುವಾಗ ಯೋಚನೆ ಮಾಡ್ತಾಯಿದ್ದೆ, ಸಂಜೆ ಹೋಗೋದಕ್ಕೆ ಆಟೋ ಚಾರ್ಜಿಗೆ ಕಾಸಿದ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ತಾ ಇದ್ದೆ.
ಪ್ರೇಯರ್ ಮಾಡ್ತಾನೆ ವಾಕ್ಯ ಬರ್ಕಬೇಕಾದ್ರೆ ಪೆನ್ ಇರಲಿಲ್ಲ, ಪೆನ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ವೆನಿಟಿ ಬ್ಯಾಗಲ್ಲಿ ತೆಗೆದು ನೋಡಿದಾಗ ಅಲ್ಲಿ 200 ರೂಪಾಯಿ ಇತ್ತು. ಏನಪ್ಪ ಇದು? ಅದನ್ನು ಮತ್ತೆ ಸ್ತೋತ್ರ. ಸಂಜೆ ಹೋಗೋದಕ್ಕಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದೆ. ಬಟ್ ದೇವ್ರು ಅಲ್ಲಿ ದುಡ್ಡಿರೋಂಥ ಪೆನ್ Hallelujah. ಹೋದಾಗ ಅಲ್ಲಿ ದುಡ್ಡು ಸಿಕ್ತು. ಸ್ತೋತ್ರ. ಮೊನ್ನೆ ಯಾರು ಹೇಳ್ತಿದ್ರು ಎಲ್ಲಿ ಕೈ ಹಾಕಿದ್ರು ದುಡ್ಡು ಸಿಗಬೇಕು ಅಂತ ಹೇಳ್ತಾ ಇದ್ದು, ಗೊತ್ತಾ ನಿಮಗೆ? ಯಾರಿಗೆ ನೆನಪಿದೆಯಾ? ಹಾಂ, ಎಲ್ಲಿ ಕೈ ಹಾಕಿದ್ರು ದುಡ್ಡು ಸಿಗುತ್ತೆ ಹೇಳಿ. ಎಲ್ಲಿ ಕೈ ಹಾಕಿದ್ರು ದುಡ್ಡು ಸಿಗುತ್ತೆ ಹೇಳಿ. 2 ಅಲ್ಲ, ಸ್ವಲ್ಪ ಜಾಸ್ತಿ, 2 ಲಕ್ಷ ಹೇಳಿ. ಹೌದಾ? ಇನ್ಯಾರು ಸಾಕ್ಷಿ ಹೇಳೋರು? ಯಾರು ಸಾಕ್ಷಿ ಹೇಳೋರು? ಇನ್ಯಾರು ಸಾಕ್ಷಿ ಹೇಳೋರು ಇದ್ದೀರಾ? ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬರಲಿಕ್ಕಿಂತ ಮೊದಲು ಶ್ರೇಯನ್ಗೆ ಹುಷಾರಿರ್ತಿರ್ಲಿಲ್ಲ. ಪದೇ ಪದೇ ಕೋಲ್ಡು, ಕಾಫು, ಆಮೇಲೆ ಜ್ವರ ಬರೋದು, ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ ಇವರು. ಇಲ್ಲಿ ಚರ್ಚಿಗೆ ಸಭೆಗೆ ನಾವು ಬಂದಾದ್ಮೇಲೆ ಪಾಸ್ಟರ್ ಸಿಸ್ಟರ್ ಭೇಟಿ ಆದಮೇಲೆ ಇವಳ ಆರೋಗ್ಯ, ಆಮೇಲೆ ಇವರು ಮಾರ್ಕ್ಸ್ ಪ್ರತಿಯೊಂದೊಂದು ದೇವರು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ಸ್ತೋತ್ರ. ಲಾಸ್ಟ್ ಮಂತ್ ಇವ್ರದ್ದು ಪ್ರೋಗ್ರೆಸ್ ಕಾರ್ಡಲ್ಲಿ 99.6 ಬಂದಿತ್ತು. ಈ ಸಲ ದೇವ್ರ ಕೃಪೆ ಆಮೇಲೆ ಬ್ರದರ್ ಸಿಸ್ಟರ್ ಪ್ರಾರ್ಥನೆಯಿಂದ 100,000 ಬಂದಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ಅದು 15 ನಿಮಿಷದಲ್ಲಿ ಬರ್ತಿರೋದು. ಹೇಳಪ್ಪ ಸ್ಪೀಡ್. ಬೆನ್ನಿನೂ ಹಂಗೆ ಬರೋದು. ಅವ್ರು ಫೋನ್ ಮಾಡೋಂತಾರೆ ಮಮ್ಮಿಗೆ. ಬೆನ್ನಿಯವ್ರ ಮಮ್ಮಿನೂ ಮ್ಯಾಮೇ ಅಲ್ವಾ? ನಿಮ್ಮ ಮಗ ಎಲ್ಲ ಬೇಗ ಎಲ್ಲ ಪೇಪರ್ ಕೊಟ್ಟೋಗ್ತಾರೆ ನೋಡಿ. ಇಲ್ಲೂ ಅದೇ ಕೇಸ. ಇನ್ಯಾರು ಸಾಕ್ಷಿ ಹೇಳೋರು? ದಿನ ತುಂಬ ನಮ್ಮ ಪಾಪುಗೆ ಕೆಮ್ಮು ಶೀತ ಇತ್ತು. ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎಷ್ಟೊತ್ತಿಗೆ ಅದು ಹುಷಾರಾಗಿರ್ಬೇಕಪ್ಪ, ನಾವು ಸಭೆಗೆ ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದೇ ರೀತಿ ಬರಬೇಕು, ನನಗೆ ಸ್ವಲ್ಪ ಸುಸ್ತಿತ್ತು. ಇದರ ಸ್ತೋತ್ರ ವಾಕ್ಯ ಕೇಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಆಮೇನ್. ಸ್ತೋತ್ರ ಹೇಳಬೇಕು. ಸಾಕ್ಷಿ ಕೇಳಿದ ತಕ್ಷಣ ಸ್ತೋತ್ರ ಹೇಳಬೇಕು. ಆವಾಗ ನಿಮಗೆ ಬಿಡುಗಡೆ ಆಗುತ್ತೆ. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಇನ್ಯಾರು? ಓಕೆ, ಇನ್ಯಾರು ಸಾಕ್ಷಿ ಹೇಳೋಂಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಮಾಧಾನವಾಗಿ ಹೋಗಿ ಬರೋದಾಗಲಿ. ಎಲ್ಲರೂ ಹಾಲೆಲ್ಲ ಎಲ್ಲರಿಗೂ ಪ್ರಾರ್ಥನೆ ಆಗಿದೆ. ಎಲ್ಲರೂ ಸಮಾಧಾನ ಹೋಗಿ ಬರೋದಾಗಲಿ.